ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗೋಪಾಲಣ್ಣ ಎಂತ ಡ್ಯಾನ್ಸ್ ಮಾರ್ರೆ. ನೀವು ತುಂಬಾ ಖುಷಿಯಿರುತ್ತಾ ಗೊತ್ತುಂಟು. ನಿಮ್ಮ ಖುಷಿನ ಒಂದೆರಡು ಮಾತಿನ ಮುಖಾಂತರ ವ್ಯಕ್ತಪಡಿಸಬೇಕಾಗಿ ನಾವೆಲ್ಲರೂ ಕೇಳ್ಕೊತಾ ಇದೀವಿ. ತುಂಬಾ ಖುಷಿಯಾಗೈತೆ, ದಿಲ್ ಖುಷಿಯಾಗೈತೆ. ಹೌದಾ? ನೀನ್ ಬಾಳು ಚೆನ್ನಾಗಿರ್ಲಿ ಕಣ, ಚೆನ್ನಾಗಿ. ಗೋಪಾಲಣ್ಣ ನೀವು ನಿಲ್ಬೇಕು. ಆದ್ರೂ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರೆ ಗೊತ್ತೇ ಇರಲಿಲ್ಲ. ಗೊತ್ತುಂಟ ಅಭ್ಯಾಸ ಆಯ್ತು ನನಗೆ. ಹೇಗೆ? ನಾನು ಹೆಂಡತಿ ಮನೇಲಿ ಕುಣಿಸ್ತಾಳಲ್ಲ, ಅದಕ್ಕೆ ಇಷ್ಟು ಚೆನ್ನಾಗಿ ಮಾಡಿದ್ದ. ಹಾಗಾದ್ರೆ ನಿಮ್ಮ ಹೆಂಡತಿ ಬಗ್ಗೆ ಒಂದೆರಡು ಮಾತಾಡ್ಬೇಕು. ಮನೆಯಲ್ಲಿ ಹೆಂಡತಿನ ಕಂಡ್ರೆ ತುಂಬಾ ಭಯ ಅಂತ. ಹೌದಾ? ಅಂತದೇನಿಲ್ಲಪ್ಪ, ಆದ್ರೂ ಅವಳೊಂಥರ ಹಿಂಸೆನೆ. ರಾಕ್ಷಸಿ, ಬ್ರಹ್ಮ ರಾಕ್ಷಸಿ. ನನ್ಗೆ ಅವಳನ್ ಕಂಡ್ರೆ ಭಯ ಏನಿಲ್ಲ. ಇಲ್ಲ ಸ್ವಲ್ಪ ಹೆದರಿಕೆ ಅಷ್ಟೇ. ಬೇಕಾದ್ರೆ ಒಂದ್ 4 ಸ್ಟೆಪ್ ಹಾಕ್ಬಿಡ್ತೀನಿ ನೋಡ್ಬೇಕು. ಕೇಳ್ತಾರಲ್ಲ ಸಾಂಗ್ ಹಾಕ್ಮಾರ. ಏನ್ ಧೈರ್ಯ ಇದ್ರೆ ನೀವ್ರು ನಾನು ಯೋಜನೆ ಕದ್ದು ಮುಚ್ಚಿ ಹೋಗಿದ್ದೀರಾ? ಮಮ್ಮಿ, ನಾನೇನು ಅಲ್ಲಿಗೆ ಬೇಕು ಅಂತ ಹೋಗಿಲ್ಲ ಮಮ್ಮಿ. ಡ್ಯಾಡಿ ಹೋದ್ರು ಅಂತ ಹೋದೆ. ಯೋ, ನಿನ್ ನಾಚಿಕೆ ಮಾನ ಮರ್ವಾದ ಏನು ಇಲ್ವಾ? ಅಲ್ಲೋಗಿ ನನ್ನ ಹೆಸರು ಹಾಳು ಮಾಡಿದ್ಯಲ್ಲ. ಮಾತಾಡ್ಬೇಡ ನೀನು. ನಾನ್ ರಾಕ್ಷಸಿನ? ನನ್ ಕಂಡ್ರೆ ನಿನಗೆ ಭಯ ಇಲ್ವಾ? ಹಂಗಲ್ಲ, ಬಾಯ್ ಮುಚ್ಚು. ಮನ್ಸ್ದಾಗಿರೋದೆಲ್ಲ ಕಕ್ಬಿಟ್ಟೆ ಅಲ್ವಾ? ಕೇಳಕ್ಕ, ಸರಿಯಾಗಿ ಕೇಳು. ನನ್ನನ್ನ ಇವರಿಬ್ರು ಬಿಟ್ಬಿಟ್ಟಾಗವ್ರೆ. ನಿನ್ನ ಮನೆ ಒಳಗೆ ಸೇರ್ಸ್ಕೊಂಡಿದ್ದೆ ತಪ್ಪು. ಹೋಗಯ್ಯ, ಆಚೆ ಹೋಗಯ್ಯ. ಹೋಗು, ಅವಳ ಮನೆಗೆ ಇರೋಗು. ಒಂದು ಮಾತು ಹೇಳ್ತೀನಿ ಕೇಳು. ನಾವ್ಯಾರು ಅಲ್ಲಿಗೆ ಹೋಗದೆ ಇದ್ರೆ ನಾವು ಅವ್ರ ಮೇಲೆ ದ್ವೇಷ ಕಟ್ಕೊಂಡಿದ್ದೀವಿ ಅಂತ ಅಭಿಪ್ರಾಯ ಬರಕ್ಕಿಲ್ವಾ? ಆಮೇಲೆ ನೀನು ಮದುವೆ ಟೈಮ್ನಾಗೆ ಏನೇ ಪ್ಲಾನ್ ಮಾಡಿದ್ರು ಜನಕ್ಕೆ ಡೌಟ್ ಬರ್ತದೆ, ರಾಜಿ ಕೆಟ್ಟೋಳು ಏನೋ ಕಿತಾಪತಿ ಮಾಡ್ತಾವಳೆ ಅಂತ. ನಿನಗೆ ಕೆಟ್ಟ ಹೆಸರು ತರಬಾರ್ದು ಅಂತಲೇ ನಾನು ಅಲ್ಲಿ ಹೋಗಿದ್ದಿದ್ದು. ನನಗೇನು ಅಲ್ಲೋಗಿ ಕುಣಿಬೇಕು ಅನ್ನೋ ಆಸೆ ಇರಲಿಲ್ಲ. ಮನೆ ಸೇರಿಸ್ಕೊಂಡಿದ್ದೆ ತಪ್ಪು ಅಂದೆಲ್ಲ, ಹೋಗ್ತೀನಿ. ನಿನಗೇನು ಸರಿ ಅನ್ಸ್ತತ ಅದೇ ಮಾಡ್ಕೊ. ಯೋ, ನಿಂತ್ಕೋ. ಡ್ಯಾಡಿಗೂ ಬುದ್ಧಿ ಐತೆ. ಅಕ್ಕೋ, ಇವ್ರ ಮಾತನ್ನ ನಂಬೇಡ, ಸುಳ್ಳು ಹೇಳ್ತವ್ರೆ. ಇಷ್ಟೆಲ್ಲ ಮಾತಾಡೋರು ನನಗೆ ಯಾಕೆ ಕುಡಿಸ್ಬೇಕಿತ್ತು? ನಿನ್ನ ಜೊತೆ ನಾನು ಕೂತ್ಕೊಂಡು ಕೊಡೋದ್ನಲ್ಲ. ನನಗೆ ಆ ಉದ್ದೇಶ ಏನಿರಲಿಲ್ಲ ರಜೆ. ನಮ್ಮ ಮನೆಯಿಂದ ಯಾರಾದ್ರೂ ಒಬ್ರು ಹೋಗಬೇಕು ಅನ್ನೋ ಉದ್ದೇಶ ಆಯಿತು, ಅದಕ್ಕೆ ಹೋದೆ. ರಾಜೇಶ್ವರಿ ಅವರೇ,
ಸ್ವಲ್ಪ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು. ಕೌಸಲ್ಯ ಅವರೇ, ನೀವೇನಿಲ್ಲಿ? ನೀವು ರಸಸಂಜೆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ವಾ? ರಸ ಸಂಜೆ ಕಾರ್ಯಕ್ರಮ ಮನೆ ಹಾಳಾಯ್ತು. ಸ್ವಲ್ಪ ಬನ್ನಿ, ನಿಮ್ಮ ಹತ್ರ ಮಾತಾಡೋದಿದೆ. ಈಟೊತ್ತಿಗೆ ಫೋನ್ ಮಾಡ್ತಾವನಲ್ಲ. ಲೇ ಕಂಟಿ, ಈಟೊತ್ತಾದ್ರೂ ಮನೆಗೆ ಬರ್ದೆ ಏನ್ಲ ಮಾಡ್ತಿದ್ಯಾ? ಎಲ್ಲಿದ್ದಿಲ್ಲ? ಅವ ಇವತ್ತು ಇಲ್ಲೇ ಉಳ್ಕೋತೀನವ. ಇಲ್ಲೇ ಅಂದ್ರೆ? ಇಲ್ಲೇ ಪುಟ್ಟಕ್ಕನ ಮನೆ ತವ. ಹುಡುಗರೆಲ್ಲ ಇಲ್ಲೇ ಇದ್ದೀರಿ, ಮೊದಲೇ ತಯಾರಿ ಮಾಡ್ಕೊಂಡು ಹಂಗೆ ಇಲ್ಲೇ ಮನಿಕತ್ತೀನವ. ಅಲ್ಲಕ್ಕಲ್ಲ, ಅಲ್ಲಿ ಎಲ್ಲರೂ ಇರ್ತಾರೆ, ನಿನ್ಗೆ ಅಲ್ಲಿ ಉಳ್ಕೊಳಕ್ಕೆ ಒಪ್ಗೆ ಐತೆಲ್ಲ? ನಂಗೇನು ತೊಂದರೆ ಇಲ್ಲವ, ನೀನು ನನಗೋಸ್ಕರ ಕಾಯ್ಕೊಂಡಿರ್ಬೇಡ ಅಂತ ಹೇಳಕ್ಕೆ ಫೋನ್ ಮಾಡಿದೆ. ನೀನು ಮನ್ಕ. ಲೇ ಕಂಟಿ, ಪುಟ್ಟಕ್ಕನು ಫೋನ್ ಮಾಡ್ತಾವಳೆ. ನೀನು ಹೆಂಗಿದ್ರು ಅಲ್ಲೇ ಇದೆಯಲ್ಲ, ಒಸಿ ಪುಟ್ಟಕ್ಕಂಗೆ ಫೋನ್ ಕೊಡು, ನಾನು ಯೋನು ಅಂತ ಕೇಳ್ತೀನಿ. ಅವ ನಾವು ಈ ಕಡೆ ಇವನಿ, ಪುಟ್ಟಕ್ಕ ಮನೆ ಒಳಕ್ಕಿರ್ಬೋದು. ಸರಿ ಸರಿ, ನೀನು ಮಡಗು, ನಾನು ಪುಟ್ಟಕ್ಕಂತವ ಮಾತಾಡ್ಕೊತೀನಿ. ಇವನು ದಿಟ್ಟವಾಗ್ಲೂ ಅಲ್ಲೇ ಅವನ ಇಲ್ಲ ನಂತವ ಸುಳ್ಳು ಹೋಯ್ತಾನ. ಹಲೋ ಪುಟ್ಟಕ್ಕ. ಅಮ್ಮರೇ, ಈಟೊತ್ನಾಗೆ ನಿಮಗೆ ತೊಂದರೆ ಕೊಟ್ಟನೆ? ಇಲ್ಲ ಇಲ್ಲ, ಏಳು ಪುಟ್ಟಕ್ಕ. ನಾಳೆ ಅರ್ಶಿನದ ಶಾಸ್ತ್ರ ಐತೆ, ನೀವು ಬರಬೇಕು. ವಾ ಹೌದಾ? ಸರಿ ಸರಿ, ಬರ್ತೀನಿ ಪುಟ್ಟಕ್ಕ. ಈಗಷ್ಟೇ ನನ್ನ ಮಗನೂ ಫೋನ್ ಮಾಡಿದ್ದ, ಅವನು ಅಲ್ಲೇ ಅವನಂತಲ್ಲ. ನಿಮ್ಮ ಮಗ ಇಲ್ಲೇ ಇಲ್ವಲ್ಲ ಅಮ್ಮರೇ? ಇಲ್ಲ, ಅಲ್ಲೇ ಆಚೆ ಇವ್ನಿ ಅಂತ ಹೇಳ್ದ. ಒಸಿ ನೋಡ್ತೇವೆ ಪುಟ್ಟಕ್ಕ. ಹ್ಞೂ ಹ್ಞೂ, ನೋಡಿ. ಇವನು ಬಂಗಾರಮ್ಮನ ಮಗ ಕಣೋ. ಇವ್ರ ಮಗ ಅಂದ್ರೆ ಆವತ್ತು ಬಂದಿದ್ನಲ್ಲ ಅವನೇ ಅಲ್ವೇ? ಅವರೇ, ನಿಮ್ಮ ಮಗ ಇಲ್ಲಿಲ್ಲ. ಹೌದಾ? ಸರಿ, ಪರವಾಗಿಲ್ಲ ಬಿಡು ಪುಟ್ಟಕ್ಕ, ನಾಳೆ ನಾನು ಬರ್ತೀನಿ. ಹಾಂ, ಆಯ್ತು ಆಯ್ತು. ಪುಟ್ಟಕ್ಕನಂತವ ಸುಳ್ಳು ಹೇಳಕ್ಕಿಲ್ಲ. ಹಂಗಾರೆ ಇವನೇ ಸುಳ್ಳು ಹೇಳ್ತಾವನೆ ಅಂತಾಯ್ತು. ಇರ್ಲಿ, ನಾಳೆ ವಿಚಾರಿಸ್ಕತೀನಿ. ಯಾಕೆ ಕೌಸಲ್ಯ ಅವ್ರೆ ಮನೆ ಒಳಗೆ ಮಾತಾಡ್ದೆ ಹೊರ ಕರ್ದು ಮಾತಾಡ್ತಾ ಇದ್ದೀರಾ? ಅಂತ ವಿಷಯ ಏನೈತೆ? ಅದು ಅದು ಆ ಪುಟ್ಟಕ್ಕ ಏನ್ ಹೇಳಿದ್ಲು ಅವಳು? ದುಡ್ಡು ತೋರಿಸಿದ್ಲು. ದುಡ್ಡ? ಹ್ಞೂ, ಒಂದಲ್ಲ ಎರಡಲ್ಲ, ಇಷ್ಟು ಕಂತೆ ಕಂತೆ ದುಡ್ಡು ಇಟ್ಕೊಂಡಿದ್ದಾಳೆ. ಅವಳು ನಿಜವಾಗ್ಲೂ ದುಡ್ಡಿರೋ ಹೆಂಗ್ಸ. ನೀವ್ ಹೇಳ್ದಾಗ ನಾನು ನಂಬಲೇ ಇಲ್ಲ. ನಾವು ಕೇಳಿರೋ ಡಿಮ್ಯಾಂಡ್ಗೆ ಅವಳು ಆಗಲ್ಲ ಅಂತಾಳೆ ಅನ್ಸ್ಕೊಂಡಿದ್ದೆ. ನೋಡಿದ್ರೆ ಹೇಗೋ ದುಡ್ಡು ಅರೇಂಜ್ ಮಾಡ್ಬಿಟ್ಟಿದ್ದಾಳಲ್ರಿ. ನೀವ್ ಹೇಳಿದ ಅಷ್ಟೂ ದುಡ್ಡು ಒಂಚವಳ? ಹ್ಞೂ, ನನ್ ಕಣ್ಣಾರೆ ನೋಡಿದ್ದೀನಿ. ಖಂಡಿತವಾಗೂ ಇದ ಬಂಗಾರಮ್ಮ ಮಾಡಿರೋ ಸಹಾಯನೇ. ಹೌದಾ? ಈಗ ಏನ್ ಮಾಡೋದು? ಏನ್ ಮಾಡ್ತೀರಾ? ದುಡ್ಡು ಕಿತ್ಕೊಳ್ಳಿ. ಅಯ್ಯೋ, ದುಡ್ಡು ಕಿತ್ಕೊಳ್ಳೋದು ಹಾಳಾಗಿ ಹೋಗ್ಲಿ.
ಅವಳು ದುಡ್ಡು ಅರೇಂಜ್ ಮಾಡ್ಲಿಲ್ಲ ಅಂದ್ರೆ ಆ ನೆಪದೆಲ್ಲಾರು ಈ ಮದ್ವೆ ನಿಂತೋಗತ್ತೆ ಅಂತ ಅನ್ಕೊಂಡಿದ್ದೆ. ಕಿಲಾಡಿ ಹೆಂಗ್ಸು. ಹಂಗಾರೆ ಇವಳಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಈಗ ನೋಡಿದ್ರೆ ಹೀಗಾಗೋಯ್ತು. ನನ್ ಗಂಡ ಅಂತೂ ದುಡ್ಡು ಸಿಕ್ಕಿದ್ರೆ ಸಾಕು ಅಂತ ಕೂತ್ಕೊಂಡಿದ್ದಾರೆ. ನೋಡಿ ರಾಜೇಶ್ವರಿ ಅವರೇ, ನಾನು ನಿಮ್ಮನ್ನೇ ನಂಬಿದ್ದೀನಿ. ಈ ಮದ್ವೆ ನಿಲ್ಸೋದಿಕ್ಕೆ ಇದ್ದಿದ್ ಒಂದ್ ಅಸ್ತ್ರನೂ ಮಿಸ್ ಆಗೋಯ್ತು. ಈಗಿರೋದು ಒಂದೇ ದಾರಿ, ನೀವು ನಿಮ್ಮ ಯಜಮಾನ್ರು ಮದ್ವೆಗೆ ಬರ್ದೇ ಇರೋದು. ನೀವು ಬರಲ್ಲ ತಾನೆ, ಈ ಮದ್ವೆ ನಿಲ್ಲತ್ತೆ ಅಲ್ವಾ? ಅಯ್ಯ, ನೀವೇ ಗಾಬರಿ ಪಟ್ಕೊಂತೀರಾ? ಎಲ್ಲ ನೀವು ಅನ್ಕೊಂಡಂಗೆ ಆಯ್ತದೆ. ನಿಜವಾಗ್ಲೂ ನಾ ದಿಟ್ಟವಾಗ್ಲು ಆ ಪುಟ್ಟಕ್ಕನ್ಗೆ ಒಳ್ಳೇದಾಗೋದಕ್ಕೆ ನಾನ್ ಬಿಡ್ತೀನಾ? ನಿಮ್ ನೆಮ್ಮದಿಯಾಗೋಗಿ ಮಲ್ಕಳಿ. ಕೈ ಕೊಡಕ ಸೂಪರ್ ಕಣಕ್ಕ. ನೀನು ಎಲ್ಲರೂ ನಿನ್ ಕೈನಾಗೆ ಆಯ್ತಲ್ವೇನಕ್ಕ? ಅಕೋ ಮೆತ್ಗೆ ಎಲ್ಲನೂ ನಿನ್ ಕಂಟ್ರೋಲ್ನಾಗೆ ತಗೋಬಿಟ್ಟೆ. ವಾ ಸೂಪರ್ ಕಣಕ್ಕ. ಈಗ ನಂಗೆ ಸಮಾಧಾನ ಆಯ್ತೈತೆ. ಆದ್ರೂ ಅಕೋ ನೀನು ಮನ್ಸು ಮಾಡಿದ್ರೆ ಈ ಮದುವೆನ ಈಗಲೇ ನಿಲ್ಲಿಸ್ಬಿಡ್ಬೋದು. ಆದರೆ ಯಾಕೆ ನಿಲ್ಲಿಸ್ತಿಲ್ಲ? ಈಗ ನಿಲ್ಸಿದ್ರೆ ನಮ್ಗೇನ್ಲ ಲಾಭ? ಪುಟ್ಟಕ್ಕನ ಕೈ ಕಾಲು ಕಟ್ಟಾಗ್ತಾನೆ ಕೊನೆ ಸಣ್ಣಲ್ಲಿ ನಿಲ್ಸಿದ್ರೆ ತಾನೇ ಆ ಪುಟ್ಟಕ್ಕ ವಿಲ ವಿಲ ಅಂತ ಒದ್ದಾಡೋದು. ಈಗ ಅರ್ಥ ಆಯ್ತು ಕಣಕು. ಪುಟ್ಟಕ್ಕನ ಕೈ ಕಾಲು ಕಟ್ಟಾಕಿದ್ರೆ ನಾನು ಸಹನನ್ ಕೊರಳಿಗೆ ತಾಳಿ ಕಟ್ಬೋದು. ಅದೇ ಅಲ್ವೇನಕ್ಕ ನಿನ್ ಪಿಲಾನು? ಅಕೋ ಇಟ್ ಸೂಪರ್ ಕಣಕೋ. ನಿನ್ ತಮ್ಮನಾಗ ಹುಟ್ಟಿದ್ದಕ್ಕೆ ಪುಣ್ಯ ಮಾಡಿದೀನಿ ಕಣಕೋ ನಾನು. ಅಕೋ ಪುಟ್ಟಕ್ಕ ಹತ್ರ ಸ್ಯಾನೆ ದುಡ್ಡೈತೆ ಅಂತ ಅವಮ್ಮ ಹೇಳ್ತಿದ್ಲಲ್ಲ, ಆ ದುಡ್ಡನ್ನೆಲ್ಲ ಅವಮ್ಮಗೆ ಬಿಟ್ಕೊಟ್ಬಿಡ್ತೀಯಾ? ಕಾಳಿ, ನನ್ನ ಕಾಸಿಗಿಂತ ನನ್ನ ಗುರಿ ಮುಖ್ಯ. ಕಾಸ್ಗಿಂತ ಗುರಿ ಮುಖ್ಯನಾ? ಹಂಗಾರೆ ಗುರಿ ಏನು? ನನಗೆ ಮದುವೆ ಮಾಡಿಸೋದೆ? ಅಕ್ಕನ್ ನಂಬೋದಾ? ಕಾಳಿ, ಹೋಗಿ ಮಲಿಕ್ ಹೋಗು, ಗೊತ್ತಾಗೈತೆ. ಸರಿ ಕಣ. ರಾಜಿ, 20 ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದವನಾಗಿ ನಾವೊಂದು ಕಂಡ್ಕಂಡೀವ್ನಿ. ಹೇಳ ಹೇಳು. ಅವಮ್ಮ ನೀನು ಕೇಳಿದಾಗ ನಿನ್ನ ಕಣ್ಣಲ್ಲಿ ನಾನು ಬೇರೆ ಏನೂ ಕಂಡೆ. ಏನು ಪ್ಲಾನ್ ಮಾಡಿದ್ಯಾ? ಕಿಲಾಡಿ, ಸಮಯ ಬಂದಾಗ ನಿನ್ಗೆ ಗೊತ್ತಾಯ್ತದೆ. ನೀನು ಹೋಗಿ ಮಲ್ಕೋ ಹೋಗು ಸಹನ. ಮದುವೆ ಹೆಣ್ಣು ನಿದ್ಗೆಡ್ಬಾರ್ದು. ಇದೆಲ್ಲ ನಾವು ನೋಡ್ಕೊಂತೀವಿ. ಪರವಾಗಿಲ್ಲ, ನನಗೆ ನಿದ್ದೆ ಬರ್ತಿಲ್ಲ. ಅಕ್ಕ ಹೇಳಿದ್ನ ಕೇಳು. ಮದುವೆ ಆದ್ಮೇಲೆ ಹೇಗೂ ನಿದ್ದೆ ಕೇಳಬೇಕಾಗುತ್ತೆ. ಈಗಲೇ ಸ್ವಲ್ಪ ರೆಸ್ಟ್ ತಗೋ. ಹೇ ತರ್ಲೆ,
ಇವಳು ಯಾವಾಗ್ಲೂ ಹಿಂಗೇನಯ್ಯ. ಶಾನೆ ದೊಡ್ಡಳಾಗ್ಬಿಟ್ರು ನಮ್ಮ ಸುಮ. ಯಾಕೆಲ್ರು ಹಿಂಗಾಡ್ತಿದ್ದೀರಾ? ನಾನಂತದ್ ಏನಂದೆ? ಮದ್ವೆ ಆದ್ಮೇಲೆ ನಿದ್ದೆ. ಅಯ್ಯೋ ದೇವ್ರೆ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಅಂದ್ರೆ ಆ ಅರ್ಥನೂ ಗೊತ್ತು ಅಂತ ಅರ್ಥ. ನೋಡ್ದ ಸ್ನೇಹ? ಸುಮಾ ಅಕ್ಕ, ಅಣ್ಣ ಅತ್ತಿಗೆ ತುಂಬ ಖುಷಿಯಲ್ಲಿದ್ದಾರೆ. ಇದೇ ಕರೆಕ್ಟು ಟೈಮು. ಇನ್ನು ಪ್ರೀತಿ ವಿಷಯ ಹೇಳ್ಬಿಡು. ಕರ್ಣ, ಇಬ್ರು ಒಟ್ಟಿಗೆ ಡ್ಯಾನ್ಸ್ ಬೇರೆ ಮಾಡ್ಬಿಟ್ಟಿದ್ದೀರಿ. ಹೊತ್ತಿಗೆ ನಿನ್ ಮೇಲೆ ಪಿರುತಿ ಐತಂತ ಕನ್ಫರ್ಮ್ ಬೇರೆ ಆಗ್ಬಿಟ್ಟದೆ. ಅದನ್ನೆಲ್ಲ ನಿನ್ನ ತಲೆಗೆ ಹಾಕಬೇಡಣೋ. ಮೊದಲು ನಿನ್ನ ಪಿರುತಿನ ಅದಕ್ಕಿಗೆ ಹೇಳು. ಅವ್ರು ಏನು ಹೇಳ್ತಾರಂತ ಆಮ್ಯಾಕೆ ನೋಡುಮ್ಮ. ಸರಿ ಕಣ್ರಲ್ಲ, ನಾನು ನೋಡ್ಕೋತೀನಿ, ನೀವು ಹೋಗಿ. ಆಲ್ ದ ಬೆಸ್ಟ್. ರಿಮೇಶ್, ಶ್ರೀ ಬನ್ನಿ ಬನ್ನಿ. ನೀವು ಹೂವು ಕಟ್ಟಕ್ ಬಂದ್ರಾ? ಅದು ನಿಮ್ಮ ತವಸಿ ಮಾತಾಡಬೇಕಿತ್ತು. ಓ ಏಯ್, ಏನೇವೋ ಏನ್ ಮಾತಾಡ್ಬೇಕಿತ್ತು ಶ್ರೀ? ನೀವು ಬನ್ನಿ, ಹೇಳ್ತೀನಿ. ಕಾವ್ಯ ನೋಡೀಗ, ಅಕ್ಕ ಹೋಗಲ್ಲ ಅಂತ ಹೇಳ್ತಾಳೆ, ಆದರೆ ಆಮೇಲೆ ಹೋಗ್ತಾಳೆ. ಹಂಗಂತ್ಯ ನೋಡೀಗ ಹೇಳ್ತಾಳೆ. ಇಲ್ಲ ಇಲ್ಲ, ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಅದೇನು ವಿಷಯನೋ ಆಮೇಲೆ ಮಾತಾಡೋಣ. ಇವರೇನು ಒತ್ತಾಯ ಮಾಡ್ದೇನೆ ಹೋಗ್ತಾ ಇದ್ದಾರಲ್ಲ? ಶ್ರೀ, ಕಿವಾದ ವಿಷಯನಾ? ಉಮೇಶು. ಓ ಸರಿ, ಹಾಗಿದ್ರೆ ನೀವು ನಡೀರಿ, ನಾನು ಬರ್ತೀನಿ. ಚಿಕ್ಕ ಹುಡುಗಿ ಮುಂದೆ ಹಿಂಗೆಲ್ಲ ಆಡಿದ್ರೆ ದೊಡ್ಡೋಳಾಗದೆ ಇರ್ತೀನಾ? ಶ್ರೀ, ನಮ್ಮ ಬೀದಿನ ನಾನು ಇಷ್ಟೊಂದು ಗ್ರ್ಯಾಂಡಾಗಿ ಯಾವತ್ತೂ ನೋಡೇ ಇಲ್ಲ. ಏನು ಸಖತ್ತಾಗಿದೆ ಅಲ್ಲ? ಚಳಿಯಪ್ಪ. ಹೌದು, ನೀವೇನೋ ಹೇಳಬೇಕು ಅಂದ್ರಲ್ಲ, ಏನು? ಮನೆ ಒಳಗಿಂದ ಆಚೆ ಕರಿಬೇಕಾದ್ರೆ ಧೈರ್ಯ ಇತ್ತು. ಇಲ್ಲಿ ಬಂದ್ಮೇಕೆ ಈ ಬೆಳ್ಕಲ್ಲಿ ನಿಮ್ಮನ್ನು ನೋಡಿ ಮಾತೇ ಬರ್ತಾ ಇಲ್ಲ. ಏನೋ ಚಳಿ ಅಂತಿದ್ದೀರಿ, ಆದ್ರೆ ನಂಗೆ ಒಳಗೆಲ್ಲ ಜ್ವರ ಬಂದಂಗೆ ಮೈ ಬಿಸಿ ಆಗೈತೆ. ಹೌದಾ? ಎಲ್ಲಿ? ಇಲ್ವಲ್ಲ ಶ್ರೀ, ಮೈ ತಣ್ಣಗೆ ಇದೆ. ಇವಳ್ಯಾರೋ ಶಿವನೇ, ತಲೆ ತಿರುಗಿದ ಗಿರನೆ, ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಇದೇನ್ ಶ್ರೀ, ಈಗ ಬಿಸಿ ಇರ್ತಿದೆ? ಇದೆಲ್ಲ ನಿಮ್ಮಿಂದ. ಏನ? ನಿಮ್ಮಿಂದ ರಮೇಶು. ನನ್ನಿಂದನಾ? ಗವಣೆಗಲ್ಲಿ ನಂಗೆ ನೋಟದೇಟು ಬಿದ್ದಿದೆ,
ಎದೆ ಕುಲುಮೆ ಆಗೈತೆ ಗಣದಾಗ ಮೀನು ಸಿಕ್ಕಿಕೊಂಡ ಹಾಗೆ ಹೃದಯ ಒದ್ದಾಡೈತೆ ಕಿವಿಗೊಂಬೆ ಕುಣ್ಸಂಗೆ ಕುಣ್ಸಿದ್ಲು ನೋಡ್ದಾಗೆ ಹೆಂಗಿದ್ದೋನ್ ಹಿಂಗಾದೆ ಗೂಳಿ ಕರುವಾದಂಗೆ. ಯಾಕೆ ಶ್ರೀ ಇದ್ಯಾಕೆ ಹೀಗಾಡ್ತಿದ್ದೀರಾ? ಅದೇನು ಹೇಳಬೇಕೋ ಹೇಳಿ. ನೋಡಿ ನಂಗೆ ತುಂಬ ಕೆಲಸಗಳಿದೆ. ಒಂದು 15 ನಿಮಿಷ ಮಿಸ್. ಇದು ಸಾನೆ ಮುಖ್ಯ ದಿವಸ. ಅದೇ ಏನು ಹೇಳಿ ಅಂತ ಹೇಳ್ತಿದ್ದೀನಲ್ಲ. ಹೇಳಿದ್ರೆ ನೀವು ಬೈಬಾರ್ದು, ನನ್ನ ಮ್ಯಾಗೆ ಕೋಪ ಮಾಡ್ಕೋಬಾರ್ದು. ಸೊ ನಿಮ್ಮ ಮನಸ್ಸಲ್ಲಿರೋದನ್ನ ಇವತ್ತು ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಅಂತಾಯ್ತು. ಹೇಳಿ ಹೇಳಿ. ಏನನ್ನ ಹೇಳಿ ಮಿಸ್ಸು. ನಾನೇನು ಹೇಳಿ, ನೀವು ತಾನೇ ಹೇಳಬೇಕು. ನೀವು ಬಯಕಿಲ್ಲ ಅಲ್ವರ? ನಾನು ಬಯೋ ಅಂತ ನೀವೇನು ಹೇಳ್ತೀರಾ? ನೋಡಿ ನೋಡಿ ಈಗಲೇ ಗದಿರ್ತಾ ಇದ್ದೀರಾ. ನಾನೇನು ಗದಿರ್ತಾ ಇಲ್ಲ, ಹೇಳಿ. ಈ ದಿನ ನಿಮ್ಮಿಂದ ಇದನ್ನ ಮುಚ್ಚಿಟ್ಟಿದ್ದಕ್ಕೆ ಮೊದಲು ಸಾರಿ, ಆಮೇಲೆ 2ನೇದಾಗೂ ಸಾರಿ ಬೈಬಿಡಿ. ಬೈಯಲ್ಲ ಹೇಳಿ.